ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ನೋಡಿರಿ, ನಾ ಈಗೇನು ರೆಸಿಪಿ ತಂದಿನಿ ಅಂದರೆ ರವೆ ದೋಸೆ ಮಾಡಾಕ್ತೀನಿ ನೋಡಿರಿ. ಮಸ್ತ್ ಅಕ್ಕವು. ನೀವು ಮನ್ಯಾಗ ಮಾಡಿರಿ, ನೋಡಿರಿ ಒಮ್ಮೆ ಟ್ರೈ ಮಾಡಿರಿ. ಹುಡುಗರಿಗೆ ಮುಂಜಾನೆ ಟಿಫಿನ್ ಕಟ್ಟಾಕತ್ತು ಭಾಳ ಅನುಕೂಲ ಆಗ್ತದೆ. ಏನು ನಾ ಅಕ್ಕಿ ನೆನೆ ಇಟ್ಟಿಲ್ಲ, ಇಡ್ಲಿ ರವೆ ನೆನೆ ಇಟ್ಟಿಲ್ಲ ಅಂದ್ರೂ ಈ ಥರ ಮಾಡ್ಕೊರಿ, ಟೇಸ್ಟ್ ಆಗ್ತದೆ ನೋಡಿರಿ. ಸಾರು, ಬೆಳೆ ಸಾರು ಮತ್ತು ಬಟಾಟಿ ಪಲ್ಯ ದೋಸೆ ತಿಂದ್ರೆ ಮಸ್ತಾಗಿ ಇರ್ತದೆ ನೋಡಿರಿ ಕಾಂಬಿನೇಷನ. ಇದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ನೋಡಿರಿ, ಒಂದು ಇಷ್ಟು ನಾ ರವೆ ತೊಗೊಂಡಿನಿ ರೀ. ನಿಮ್ಗೆ ನೋಡಿ ತೋರಿ ರವೆ ಎಷ್ಟು ಬೇಕಾಯ್ತು. ಅವಕ್ಕನ್ನ ನೀರು ಹಾಕಿ ತೊಳ್ಕೊಳ್ಳೋಣ್ರಿ. ಚಲೋತ್ನಾಗೆ ತೊಳೆದು ನೀರು ಹಾಕ್ತನ ಚೆಲ್ಲಿ ಮತ್ತೊಂದು ಬೇರೆ ನೀರು ಹಾಕಿ ನೆನೆಯಾಕೆ ಬಿಡ್ತೀನಿ ರೀ. ಅದನ್ನ ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಒತ್ತಿರಿ. ನಾವು ಹಾಕೋ ರೆಸಿಪಿಗಳೆಲ್ಲ ಫಸ್ಟಿಗೆ ನಿಮಗೆ ಬರ್ತಾವೆ. ಈ ಕಡೆ ಸ್ವಲ್ಪ ಅವಲಕ್ಕಿ ತೊಗೊಳೋಣ್ರಿ. ಸುಸ್ಲಾ ಮಾಡ್ತೇವಲ್ಲ ಅದೇ ಅವಲಕ್ಕಿನ ಒಂದು ಮುಟ್ಟಿಗೆ ಹಾಕೊಳ್ಳೋಣ್ರಿ. ಭಾಳ ಹಾಕೋಬೋದಿಲ್ಲ ರೀ, ಭಾಳ ಹಾಕೋದು ಮತ್ತು ಭಾಳ ಮೆತ್ತಗೆ ಹಾಕೋದು ದೋಸೆ. ಅದಕ್ಕೆ ಸುಮ್ಮ ಅಷ್ಟೇ ಒಂದು ಮುಟ್ಟಿಗೆ ಅಟ್ಟೆ ಹಾಕೊಳ್ಳೋಣ್ರಿ. ಹಾಕ್ಕೊಂಡು ಅವು ಕ್ಲೀನಾಗಿ ತೊಳ್ಕೊಳ್ಳೋಣ್ರಿ. ತೊಳೆದು ಅವು ನೀರು ಚೆಲ್ಲಿ ಮತ್ತು ಬೇರೆ ನೀರು ಹಾಕಿ ನೆನೆಯಾಕೆ ಬಿಡೋಣ್ರಿ. ಬಿಟ್ಟು ಈ ಕಡೆ ನಾ ಪಲ್ಯ ಸಾರು ಮಾಡ್ಕೊತೀನಿ ರೀ. ಅಟ್ಟು ತನಕ ನೆನೀತದ. ಅವು ನೆಂದಾವ ನೋಡ್ರಿ. ಈಗ ತೆಗೆದು ಕಸಿಂದ ನಾ ಕಡೆ ಮಾಡ್ಕೊಂಡಿನ ಪಲ್ಯ ಸಾರು. ಈ ಕಡೆ ಇವು ನೆಂದಾವ್ರಿ. ಈಗ ಮಿಕ್ಸರ್ಗೆ ಹಾಕ್ಕೊತೀನಿ ರೀ. ಈಗ ನೋಡಿರಿ, ಮಸ್ತಾಗಿ ನೆಂದಿರ್ತಾವೆ ರವೆ. ಸ್ವಲ್ಪ ರವೆ ಮತ್ತು ಒಂದಿಷ್ಟು ಅವಲಕ್ಕಿ ಹಾಕ್ಕೊಂಡು ಹಾಕ್ಕೊಳ್ಳೋದು ಮಿಕ್ಸರ್ಗೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಸಿಂದ ಹಾಕ್ಕೊಂಡ್ರಿ ಅದನ್ನು ಏನೈತಿ ರುಬ್ಕೊಂಡು ಬರ್ತೀನಿ ನೋಡಿರಿ. ಈಗ ನೀವು ಎಷ್ಟು ಮಂದಿ ಇರ್ತಾ ಅದ್ರ ತಕ್ಕಂಗೆ ನೋಡ್ರಿ ರವೆ ತೊಗೋರಿ. ನಾವು ಸ್ವಲ್ಪ ಜಾಸ್ತಿ ತೊಗೊಂಡಿನಿ, ಅದಕ್ಕಂತೇಳಿ ಒಂದು 2-3 ಸಲ ಆಗ್ತದದು ಹಾಕೋತೀನಿ ರೀ. ಈಗ ಮೊದಲೇದು ಒಂದು ಹಾಕಿ ತೋರಿಸ್ತೀನಿ ರೀ ನಾನು. ಕೊನೆ ತನಕ ನೋಡಿರಿ ನಮ್ಮ ವಿಡಿಯೋ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಅಂದ್ರೆ ಹ್ಯಾಂಗ ಮಾಡಿ ನನಗೆ ಗೊತ್ತಾಕತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದವ್ರಿಗೆಲ್ಲೋಗಿ ಟ್ಯಾಂಕ್ಸ್ ರೀ. ಕೊನೆ ತನಕ ವಿಡಿಯೋ ನೋಡಿದವ್ರಿಗೆ ಟ್ಯಾಂಕ್ಸ್ ರೀ. ನೋಡಿರಿ, ಈ ಥರ ಎಲ್ಲ ರುಬ್ಬಿ ತೊಗೊಂಡ್ಯಾರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡೋಣ್ರಿ. ಅದನ್ನು ಚಲೋತ್ನಾಗೆ ಮಿಕ್ಸ್ ಮಾಡಿರಿ. ಈ ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೆ ರೀ. ಹಂಚು ಕಾದೈತಿ. ಅದಕ್ಕೆ ಅಂತ ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮ್ಯಾಗ ಒಂದು 2 ಚಮಚಿ ಹಾಕ್ಕೊಂಡ್ರಿ ದೋಸೆ ಹಾಕ್ಕೊಂಡು ಬಿಡ್ತೇವೆ ನೋಡಿರಿ. ಈಗ ನೋಡಿರಿ, ಈ ಥರ ನಿಮ್ಗೆ ಎಷ್ಟು ತೆಳ್ಳ ಬೇಕು ಅದು ತೆಳ್ಳ ಹಾಕೋದು ನಡೀತದೆ. ಅದೇನು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಮಾಡ್ಕೋಬೇಕು ಇವು. ಅಂದ ಚೆಂದಾಗಿ ಬೇಯ್ತಾವು ನೋಡಿರಿ. ಸುತ್ತ ಎಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಒಂದು 2 ನಿಮಿಷ ಬೇಯಿಸ್ಬೇಕು ರೀ. ಬೇಯಿಸಿದೆವು ಅಂದರೆ ಪೂರ ತಾನಕ್ಕೆ ತಾನೇ ಸುತ್ತಕ್ಕೆ ತಾನೇ ಇಳತ್ತದ ನೋಡಿರಿ. ಎಷ್ಟು ಚೆಂದಾಗಿರ್ತಾವೆ ದೋಸೆ. ಭಾಳ ಮೆತ್ತಗಾಗ್ತಾವೆ ರೀ. ನೋಡಿರಿ, ನಾ ಎತ್ತಟಿಗೆ ಸ್ವಲ್ಪ ಇಲ್ಲಿ ಹತ್ತಿತ್ತು ನೋಡ್ರಿ. ಅದು ಸ್ವಲ್ಪ ಇದಾಯಿತು, ಆದ ತೆಗೆದು ಹಚ್ಚಿದೆ. ಅದು ಚಲೋ ಆಕತಿ. ಈಗ ಬೇಯ್ದದ್ದು ನೋಡ್ರಿ. ಅದು 2 ಕಡೆ ಬೇಯಿಸ್ಕೋತೀನಿ ರೀ ನಾನು. ತಿರುವಿ ಹಾಕಿ 2 ಕಡೆ ಬೇಯಿಸ್ಕೊಂಡ್ರಿ. ನೋಡಿರಿ ಎಷ್ಟು ಮಸ್ತ್ ಬೇಯ್ದಿರ್ತದೆ ಮತ್ತು ಅಷ್ಟು ಮೆತ್ತು ಭಾಳ ಚೆಂದ ಆಗ್ತದೆ ಬಾಯಾಗೂ ಟೇಸ್ಟ್. ಥ್ಯಾಂಕ್ಸ್ ರೀ.